ಇಲ್ಲಿ ಬಿಡು ಮತ್ತೆ ಅಲ್ಲೇ ಮಾಡ್ತೀನಿ ಪಾಠ. No, sir. No, sir. No, sir. ಈಗಿಲ್ಲ No, sir. ಸರ್ ಕಾಣ್ತಾ ಇಲ್ಲ ಸರ್. ವಿಸಿಬಲ್ No, ನೋಡಿ, ಯಾರು ವಿಸಿಬಲ್ ಇದೆ ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. To discuss that is exception handling in Python language. Exception handling we discuss that is syntax error, random error, and example key errors in zero division, and also we have learned abnormal terminations and examples how to define in catch blocks, and exception handling also we have sir. in exception block. Sir.
ಸರ್ ಹೇಳು. ಸರ್ ವಾಯ್ಸ್ ಸರ್ ಸ್ಕ್ರೀನು ಕಾಣ್ತಿಲ್ಲ ರೀ ಸರ್. ನೋಡ್ತೀಯ, ಕಾಣ್ತಿದೆ ನಿಮ್ಮ ಸ್ಲೈಡ್ಸ್? ನೋ ಸರ್. ಕಾಣಿಸ್ತಾ ನಿಮ್ಗೆ ಈಗ? ನೋ ಸರ್. ಕಾಣ್ತಿಲ್ಲ. ಕಾಣಿಸ್ತಿಲ್ಲ ಸರ್, ನಿಮ್ಮ ವಾಯ್ಸ್ ಕೂಡ ಬ್ರೇಕ್ ಆಗ್ತಿದೆ ಸರ್. ಕಾಣ್ತಿಲ್ಲ. ನೋಡಿ Sir, your voice is totally breaks, sir. ವಿಡಿಯೋ ಕಾಣ್ತಿದ್ದೇನಾ ನಿಮ್ಗೀಗ? ಎಸ್ ಸರ್. Yes, sir. ಈಗ ನೋಡಿ, ಸ್ಲೈಡ್ ಕಾಣ್ಬೋದು ನಿಮ್ಗೀಗ. ಎಸ್ ಸರ್, ವಿಸಿಬಲ್ ಸರ್. Right. So we already completed the runtime errors.
ಕಾಣ್ತಿದ್ದೇನೆ ಈಗ ನಿಮ್ಗೆ? ಇಸ್ ಇಟ್ ವಿಸಿಬಲ್? Yes, sir. ಇಷ್ಟೊತ್ತನ ಕಾಣಲಿಲ್ಲ ಯಾರಿಗೂ? No, sir. आप दिख ही इಷ್ಟೊತ್ತನ नहीं क्लास रहे थे, sir. No, अब तक sir, आप क्लास नहीं engage है कर बोल रहे के हो? आप नहीं सर, आप नहीं है बोल के चुप बैठे थे इसलिए पूछे। जब से बोल रहा था ना मैं क्लास एंगेज करके मैं रुको एक बार इसलिए रेस्पॉन्स करना क्लास कंप्लीट टाइम रेस्पॉन्स करे तो प्रेजेंस आवाज मालूम ही होता। नहीं सर, बिल्कुल भी। ओके नो प्रॉब्लम। अब बार बार जरा रेस्पॉन्स करते रहो, मैं और एक बार बोल देता हूँ, ठीक है? फाइन सर, ठीक है। स्क्रीन इज विजिबल नाउ? इज इट विजिबल? हाँ सर, विजिबल है। हाँ, थोड़ा बीच बीच में साउंड करते रहो तुम्हें, कौन तो एक जन है मुझे मालूम होता अगर प्रेजेंट है कि नहीं बोल के, ठीक है? ओके सर, ठीक है। कहाँ तक हुआ आपको सुना है क्लास? नो सर, कुछ भी स्टार्ट ही नहीं हुआ सर, आप एग्जिट हो गए जैसे बताया सर, जब से सबको भी। आइए नहीं माँ, अभी तक पूरा मैं क्लास ही कंप्लीट कर दिया था। ओके देन, डिफॉल्ट तक हुआ था ना प्रीवियस क्लास में? हाँ सर। हाँ, बीच बीच में जरा यस सर नो सर बोलो, मैं जरा हाई की नहीं मालूम हो जाता, नहीं तो इट विल बिग प्रॉब्लम। ओके 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 सर, फाइन। हाँ, so yesterday we have completed up to default exception block over here. So we have already seen one example. Now we'll go continue that exception block over here. ಡಿಫಾಲ್ಟ್ ಸ್ಟೇಟ್ಮೆಂಟ್ ಯಾವಾಗ ಕೊಡಬೇಕು ಅಂತಂದ್ರೆ, ಯಾವುದೇ ರೀತಿ ನೀವು ಕೊಟ್ಟಿರ್ತಕ್ಕಂಥ ಎಕ್ಸೆಪ್ಷನ್ ಬ್ಲಾಕ್ ಏನಿದೆಯಲ್ಲ ಅದನ್ನ ಎಕ್ಸಿಕ್ಯೂಷನ್ ಆಗ್ತಾ ಇಲ್ಲ, ಅಪಾರ್ಟ್ ಫ್ರಮ್ ನೀವೇನಾದ್ರೂ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರಿ, ದಟ್ ಸ್ಟೇಟ್ಮೆಂಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದಟ್ ಪ್ರೋಗ್ರಾಮ್ ಆದಾಗ ಬೈ ಡಿಫಾಲ್ಟ್ ಆಗಿ ನೀವು ಕೊಟ್ಟಿರ್ತಕ್ಕಂಥ ಇನ್ಪುಟ್ ನ ಒಂದು ಮೆಸೇಜ್ ರೂಪದಲ್ಲಿ ಪಾಸ್ ಮಾಡೋದು, ಅದಕ್ಕೆ ನಾವು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹಿಯರ್ ಇಸ್ ದ ಒನ್ ಎಕ್ಸಾಂಪಲ್ ವೇರ್ ವಿ ಪಾಸ್ ಫಸ್ಟ್ ಎಕ್ಸೆಪ್ಷನ್ ಇಸ್ ಹಿಯರ್, ಸೆಕೆಂಡ್ ಎಕ್ಸೆಪ್ಷನ್, ಥರ್ಡ್ ಎಕ್ಸೆಪ್ಷನ್. ಬೈ ಡಿಫಾಲ್ಟ್ ವಿ ಆರ್ ಪಾಸಿಂಗ್ ಆಸ್ ಎರರ್ ಅಕರ್ಡ್ ಅಂತ ಹೇಳಿದ್ ಏನಿದೆಲ್ಲ ಇದು ಬಂದ್ಬಿಟ್ಟು ಡಿಫಾಲ್ಟ್ ಎಕ್ಸೆಪ್ಷನ್ಸ್ ಪಾಸ್ ಮಾಡ್ತಾ ಇದೀವಿ. ಕೊಟ್ಟಿರ್ತಕ್ಕಂಥದ್ದು zero division error, name error is the things over here. But if both are not getting match exception, then definitely it will occur as a error occurred ಅಂತ ಬರುತ್ತೆ. Okay, ಇದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಬ್ಲಾಕ್. ಐ ಥಿಂಕ್ ಯು ಆರ್ ಲರ್ನ್ಡ್ ದ ಫೈನಲ್ ಬ್ಲಾಕ್. Is it or not? ಫೈನಲ್ ಬ್ಲಾಕ್ ಬಗ್ಗೆ ಗೊತ್ತಿದ್ರೆ ನಿಮಗೆ, ಜಾವಾದಲ್ಲಿ ಸ್ಟಡಿ ಮಾಡಿದ್ರಿ ಹೌದಾ? ನಿರ್ಲೋಫರ್? हाँ सर। सुन रहा? हाँ सर, सुनाई दे रहा है सर। हाँ, जरा रेस्पॉन्स करो बीच में जरा, ठीक है? फिर भी सबको पूछ लो सर, सबको विजिबल हो रहा है नहीं बोल के। ವಿಸಿಬಲ್ ಆಗ್ತಿದ್ದೇನೆ ಎಲ್ಲರಿಗೆ? ಅಂಬಮ್ಮ ಎಸ್ ಸರ್, ವಿಸಿಬಲ್ ಸರ್. ಸ್ವಲ್ಪ ಎಸ್ ಸರ್ ನೋ ಸರ್ ಅಂತ ಹೇಳ್ರಿ ಮಿಡ್ಲ. ಇಷ್ಟೊತ್ತನ ಕ್ಲಾಸ್ ಮುಗಿಸಿ ಮತ್ತೆ ನೀವು ಈಗ ಇಲ್ಲ ಅಂತ ಹೇಳ್ತಿದ್ರಿ, ಈಗ ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಕೇಳಿಸಿದನಾ ಎಲ್ಲರಿಗೆ? ಸ್ವಲ್ಪ ಮಾತಾಡ್ರಿ. ಐದಿರಿ ಅಂತ ನೀವು, ಐದಿರಿ ಅಂತ ನಾವು ಸುಮ್ಮನೆ ಪಾಠ ಮಾಡ್ಕೊಂಡ್ರಿ, ನೀವು ನೋಡಿದ್ರೆ ಇಲ್ಲೇ ಇಲ್ಲ, ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲ ಅಂದ್ಬಿಟ್ಟು ನಾನು ಪಾಠ ಮುಗಿಸ್ಬಿಟ್ಟು ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಈಗ. ಸೊ ಮಿಡ್ಲ್ ಮಾತಾಡ್ರಿ, ಆಯ್ತಾ? ಓಕೆ ಸರ್. ಫೈನಲ್ ಬ್ಲಾಕ್ ಆಲ್ರೆಡಿ ಸ್ಟಡಿ ಮಾಡಿದಿರಾ ಜಾವಾದಲ್ಲಿ ಆಗ್ಲೇ? ಎಸ್ ಸರ್. ರೈಟ್. ಸೊ ಅದೇ ರೀತಿಯಲ್ಲಿ ಫೈನಲ್ ಬ್ಲಾಕ್ ಯಾವ ರೀತಿಯಲ್ಲಿ ನೀವು ಜಾವಾದಲ್ಲಿ ಯೂಸ್ ಮಾಡಿದ್ರೆ ಅದೇ ರೀತಿಯಲ್ಲಿ ಅದೇ ಸ್ಟೇಟ್ಮೆಂಟ್ಸ್ ನಾವು ಇಲ್ಲಿ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ. ಫೈನಲ್ ಬ್ಲಾಕ್ ಬಂದ್ಬಿಟ್ಟು ಇಲ್ಲಿ ಟೂ ಟೈಪ್ಸ್ ಅಲ್ಲಿ, ಒಂದು ಟ್ರೈ ವಿತ್ ಫೈನಲ್ ಬ್ಲಾಕ್ ಆದ್ರೂ ಕೊಡ್ಬೋದು, ಇಲ್ಲ ಅಂತಂದ್ರೆ ಟ್ರೈ ವಿತ್ ಎಕ್ಸೆಪ್ಷನ್ ವಿತ್ ಫೈನಲ್ ಸ್ಟೇಟ್ಮೆಂಟ್ ಆದ್ರೂ ಕೊಡ್ಬೋದು. ಇವೆರಡು ಫಾರ್ಮೆಟ್ ಅಲ್ಲಿ ನೀವು ಫೈನಲ್ ಬ್ಲಾಕ್ ನ ಡಿಫೈನ್ ಮಾಡಬಹುದು. ಇದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಮತ್ತೆ ಸಿಂಟ್ಯಾಕ್ಸ್. ಸೊ ಬಿಫೋರ್ ದಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ ವಿಚ್ ಆರ್ ಕಂಪಲ್ಸರಿ ಟು ಎಕ್ಸಿಕ್ಯೂಟ್ ವೆದರ್ ದ ಎಕ್ಸೆಪ್ಷನ್ ಈಸ್ ಅಕರ್ಡ್ or not occurred. Even though the exception is occurred, whether it is handled or not handled, recommended to represent in final block. Resource releasing statement are recommended to represent in final block. Final blocks should be preceded by either try block or except block. Okay, this is the final block statement. ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನ ಫೈನಲ್ ಬ್ಲಾಕ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲೊಂದು ಪ್ರೋಗ್ರಾಮ್ ಕಾಣ್ತಾ ಇದೆ, ಜಸ್ಟ್ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಫೈನಲ್ ಬ್ಲಾಕ್ ಹೇಗೆ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳಿ. ಬಿ ಫಾಸ್ಟ್. ನೀಲೋಫರ್, ಅಶ್ವಿನಿ, ಅನುಷಾ, ಯಾರೊಬ್ರು ಅನ್ಮ್ಯೂಟ್ ಮಾಡಿ ಹೇಳ್ರಿ. ಇದ್ರಿ ತಾನೇ ಅಂಬಮ್ಮ? ಎಸ್ ಸರ್, ಇದ್ದೀವಿ. ಹಾ ರೈಟ್. ಇಲ್ಲಿ ನೋಡಿ, ಇಲ್ಲಿ ಟ್ರೈ ಬ್ಲಾಕ್ ನಾವು ಕೊಟ್ಟಿದೀವಿ ಒಂದು ಸ್ಟೇಟ್ಮೆಂಟ್. ಇದರಲ್ಲಿ ಇನ್ಪುಟ್ ಫಸ್ಟ್ ನೇಮು ಸೆಕೆಂಡ್ ನಂಬರ್ ಅಂತ ಕೊಟ್ಟಿದ್ದೀನಿ.
ಅದು ಬಂದ್ಬಿಟ್ಟು x divided by z ಅಂತ ಕೊಟ್ಟಿದ್ದೀನಿ. ಇಫ್ ಇಟ್ ಇಸ್ ದ ಕೊಟ್ಟಿರ್ತಕ್ಕಂಥ ನಂಬರ್ ಏನಾದ್ರು 100 20 ಅಂದ್ರೆ ಯು ವಿಲ್ ಗೆಟ್ ದ ಔಟ್ಪುಟ್ ಆಸ್ ಅ 5. ಬಟ್ ಬೈ ಡಿಫಾಲ್ಟ್ಲಿ ಏನಂತ ಕೊಟ್ಟಿದ್ದೀವಿ ನಾವು ಫೈನಲ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗಿದೆ ಅಂತಂದ್ರೆ ಫೈನಲ್ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದೀನಿ ಏನಂತ ಎಂಡ್ ಅಂಡ್ ಬೈ ಅಂತ ಪಾಸ್ ಮಾಡ್ತಾ ಇದೀನಿ. ಅದೇ ರೀತಿಯಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ 100 ಅಂತ ಕೊಟ್ಟಿದ್ದೀನಿ ಅಂಡ್ ಸೆಕೆಂಡ್ ನಂಬರ್ ಇಸ್ 0. ದ ಮೆಸೇಜ್ ವಿಲ್ ಬಿ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಯಾವ್ದಕ್ಕೆ ಹೋಗುತ್ತೆ? ನಂಬರ್ ದಟ್ ಇಸ್ 0 ಡಿವಿಷನ್ ಎರರ್ ಅಂತ ಬರುತ್ತೆ. ಸೊ ಮೆಸೇಜ್ ಏನಂತ ಇದೆ? ಸೆಕೆಂಡ್ ನಂಬರ್ ಕೆನಾಟ್ ಬಿ ದ 0. ಸೊ ಅಗೇನ್ ಮೆಸೇಜ್ ಇಸ್ ಎಂಡ್ ಅಂಡ್ ಆಸ್ ವೆಲ್ as a ಬೈ. ಥರ್ಡ್ ಇನ್ಪುಟ್ ಏನಾದ್ರು ABC 100 and ABC ಅಂತ ಬಂತಂದ್ರೆ program is terminated abnormally ಅಂತ ಬರುತ್ತೆ. So these are the different kinds of inputs and outputs over here. So it should be clear without the final statement ಹೇಗೆ ಕೊಡಬೇಕು ಅಂತ ಹೇಳಿ ಈ ರೀತಿಯಾದ ಇದು ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ? Is it clear final statement? Is it clear or not final statement? ಅರ್ಥ ಆಯ್ತಾ ಎಲ್ಲರಿಗೆ? ಕ್ಲಿಯರ್ ಸರ್. Right. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಸ್ಟೆಡ್ ಟ್ರೈ ಬ್ಲಾಕ್ ಅಂತ ಹೇಳ್ತೀವಿ. ನೆಸ್ಟೆಡ್ ಟ್ರೈ ಬ್ಲಾಕ್ ಅಂತಂದ್ರೆ ನೆಸ್ಟೆಡ್ ಮೀನ್ಸ್ ವಾಟ್ ಇಯರ್? ನೆಸ್ಟೆಡ್ ಅಂತಂದ್ರೆ ಸ್ಟೇಟ್ಮೆಂಟ್ ವಿತ್ ಇನ್ ಅನದರ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಒಳಗಡೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾವು ನೆಸ್ಟೆಡ್ ಅಂತ ಹೇಳ್ತೀವಿ. ಅದ್ರ ಇಫ್ ಆರ್ ಇರ್ಬೋದು, ಇಫ್ ಎಲ್ಸ್ ಆದ್ರೆ ಇರ್ಬೋದು, ಸ್ವಿಚ್ ಸ್ಟೇಟ್ಮೆಂಟ್ ಆಲ್ಸೋ ವಾಟ್ ಎವರ್ ಇಟ್ ಮೇ ಬಿ. ಸೊ ವಿ ಸೇ ಇಟ್ ಇಸ್ ಎ ನೆಸ್ಟೆಡ್. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ನೆಸ್ಟೆಡ್ ಟ್ರೈ ಬ್ಲಾಕ್. ನೆಸ್ಟೆಡ್ ಟ್ರೈ ಬ್ಲಾಕ್ ಅಂತಂದ್ರೆ ಟ್ರೈ ಬ್ಲಾಕ್ ಅಲ್ಲಿ ಇನ್ನೊಂದು ಟ್ರೈ ಬ್ಲಾಕ್ ನ ಡಿಫೈನ್ ಮಾಡೋದಕ್ಕೆ ನಾವು ನೆಸ್ಟೆಡ್ ಟ್ರೈ ಬ್ಲಾಕ್ ಅಂತ ಹೇಳ್ತೀವಿ. ಅದು ಹೇಗೆ ಡಿಫೈನ್ ಮಾಡಬೇಕು ಅಂತ ಇಲ್ಲಿ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಟ್ರೈ, ಸೆಕೆಂಡ್ ಟ್ರೈ. ಈ ಟ್ರೈ ಅಲ್ಲಿ ದಿಸ್ ಫಸ್ಟ್ ಟ್ರೈ, ದಿಸ್ ಇಸ್ ಸೆಕೆಂಡ್ ಟ್ರೈ, ದಿಸ್ ಇಸ್ ದ ಸೆಕೆಂಡ್ ಎಕ್ಸೆಪ್ಷನ್, this is the first exception. So this is the syntax of your nested try block over here. Okay, so here is one example before how exactly the try block is going to execute ಅಂತಂದ್ರೆ ಯಾರಾದರೂ ಅನ್ಮ್ಯೂಟ್ ಮಾಡಿ ಇದನ್ನ ಓದ್ರಿ. ಬಿ ಫಾಸ್ಟ್. ಒಂದೊಂದು ಸ್ಟೇಟ್ಮೆಂಟ್. A try block which contains another try block is known as a outer try block. Just wait. So try block ಅಂತಂದ್ರೆ ಏನು? ಟ್ರೈ ಬ್ಲಾಕ್ ಅಲ್ಲಿ ಇನ್ನೊಂದು ಟ್ರೈ ಬ್ಲಾಕ್ ನ ಡಿಫೈನ್ ಮಾಡಿದ್ರೆ ಫಸ್ಟ್ ಡಿಫೈನ್ ಮಾಡಿರ್ತಕ್ಕಂಥ ಟ್ರೈ ಬ್ಲಾಕ್ ಗೆ ನಾವು ಔಟರ್ ಬ್ಲಾಕ್ ಅಂತ ಹೇಳ್ತೀವಿ. ಒಳಗಡೆ ಡಿಫೈನ್ ಮಾಡಿರ್ತಕ್ಕಂಥದ್ದಕ್ಕೆ ಇನ್ನರ್ ಟ್ರೈ ಬ್ಲಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ರೀಡ್ ಔಟ್ ದ ಸೆಕೆಂಡ್ ಒನ್. A try block which is defined in another try block is known as inner try block. As I said you that ಟ್ರೈ ಬ್ಲಾಕ್ ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಡಿಫೈನ್ ಮಾಡಿದ್ರೆ ಅದಕ್ಕೆ ನಾವು ಇನ್ನರ್ ಅಂತ ಹೇಳ್ತೀವಿ. ಫಸ್ಟ್ ಡಿಫೈನ್ ಮಾಡೋದಕ್ಕೆ ನಾವು ಔಟರ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್. Next. If Anyone next? exception is occurred in an outer try block, then control will go to the outer try block except block. ಅಂದ್ರೆ ಫಸ್ಟ್ ಟ್ರೈ ಬ್ಲಾಕ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಎಕ್ಸೆಪ್ಷನ್ ಕಂಟ್ರೋಲ್ ಬರ್ಲಿಲ್ಲ ಅಂತಂದ್ರೆ ಹೊರಗಡೆ ನೀವು ಏನ್ ಡಿಫೈನ್ ಮಾಡಿರ್ತಕ್ಕಂಥ ಎಕ್ಸೆಪ್ಷನ್ಗೆ ಎಕ್ಸೆಪ್ಷನ್ ಪಾಸ್ ಆಗುತ್ತೆ ಅಂತ ಅರ್ಥ ಇದ್ರದ್ದು ಅರ್ಥ. ನೆಕ್ಸ್ಟ್ ಮಂಜುನಾಥ್, ಬಾಯ್ಸ್ ಯಾರಿಲ್ವಾ? ಬಾಯ್ಸ್ ರೈಟ್, ಗರ್ಲ್ಸ್ ಹೇಳ್ರಿ ಯಾರು ಒಬ್ರು ಹೇಳ್ರಿ. If outer try except block is not handled that exception, then program will be terminated abnormally. ಅಂದ್ರೆ ಇಂಟರ್ನಲ್ ಎಕ್ಸೆಪ್ಷನ್ಸ್ ಏನು ಪರ್ಫಾರ್ಮ್ ಆಗಿಲ್ಲ ಅಂದ್ರೆ ಔಟರ್ ಟ್ರೈ ಬ್ಲಾಕ್ ಗೆ ಪಾಸ್ ಆಗುತ್ತೆ. ಅಲ್ಲಿ ಕೂಡ ಏನು ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ? ಅಬ್ನಾರ್ಮಲ್ ಟರ್ಮಿನೇಷನ್ಸ್ ಬರುತ್ತೆ ಅಂತ ಅರ್ಥ ಇದ್ರದ್ದು. ನೆಕ್ಸ್ಟ್ ನೆಕ್ಸ್ಟ್ be fast, my next one. If exception is occurred in the inner try block, then control will go to the inner try except block. If exception is occurred in the inner try block, then control will go to the inner try block. ಅಂತಂದ್ರೆ ಇಂಟರ್ನಲ್ ಕೊಟ್ಟಿರ್ತಕ್ಕಂಥ ಟ್ರೈ ಬ್ಲಾಕ್ ಅಲ್ಲಿ ಏನಾದ್ರೂ ಎಕ್ಸೆಪ್ಷನ್ ಬಂತು ಅಂದ್ರೆ ಅದು ಇಂಟರ್ನಲ್ ಕೊಟ್ಟಿರ್ತಕ್ಕಂಥ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಗೆ ಹೋಗುತ್ತೆ. ಅದನ್ನೇನಾದ್ರು ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಔಟರ್ ಟ್ರೈ ಬ್ಲಾಕ್ ಗೆ ಎಂಟರ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಲಾಸ್ಟ್ ಒನ್. If inner try except ಹೇಳಿ, ಯಾರು ಬರ ಹೇಳ್ರಿ. If inner except block is not handled that exception, that then control will go to the outer try except block. ಅದೇ ಹೇಳ್ತೀನಲ್ಲ, ಇಂಟರ್ನಲ್ ಟ್ರೈ ಬ್ಲಾಕ್ ಏನಾದ್ರು ಅದು ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದಿಲ್ಲ ಅಂತಂದ್ರೆ ಔಟರ್ ಕೊಟ್ಟಿರ್ತಕ್ಕಂಥ ಎಕ್ಸೆಪ್ಷನ್ ಏನಾದ್ರು ಮ್ಯಾಚ್ ಆಗ್ತಿದೆ ಅಂತಂದ್ರೆ ಆ ಟ್ರೈ ಬ್ಲಾಕ್ ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇದು ಬಂದ್ಬಿಟ್ಟು ದಿಸ್ ಇಸ್ ಎಂಟೈರ್ಲಿ ಡಿಸ್ಕ್ರಿಪ್ಷನ್ಸ್ ರಿಗಾರ್ಡಿಂಗ್ ಯುವರ್ ಇಂಟರ್ನಲ್ ಔಟರ್ ಟ್ರೈ ಬ್ಲಾಕ್ ಅಂಡ್ ಆಸ್ ವೆಲ್ ಆಸ್ ಇಂಟರ್ನಲ್ ಟ್ರೈ ಬ್ಲಾಕ್, ದಟ್ ಇಸ್ ಕಾಲ್ಡ್ ನೆಸ್ಟೆಡ್ ಟ್ರೈ ಬ್ಲಾಕ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿಯರ್ ಇಸ್ ಒನ್ ಎಕ್ಸಾಂಪಲ್. ಸೊ ಜಸ್ಟ್ ರೈಟ್ ಡೌನ್ ದಿಸ್ ಎಕ್ಸಾಂಪಲ್ ಅಂಡ್ ಜಸ್ಟ್ ಆಫ್ಟರ್ ರೈಟಿಂಗ್ ಜಸ್ಟ್ ಇನ್ಫಾರ್ಮ್ ಮಿ. ಬಿ ರೈಟ್ ಡೌನ್ ದಿಸ್ ಫಾಸ್ಟ್.
सर क्लास का टाइम हो जाता है सर, लिखे तक स्क्रीनशॉट ले लिए सर, कंटिन्यू करो, बाद में लिख लेते हैं. Right. So this is also second programming. So ಇಲ್ಲಿ ಏನಂತಿದೆ ಅಂದ್ರೆ ಟ್ರೈ ಬ್ಲಾಕ್ ಕೊಟ್ಟಿದ್ದೀವಿ, ಪ್ರಿಂಟ್ ಇನ್ ಟ್ರೈ ಬ್ಲಾಕ್ x is equal to input, enter the first number, second number, x, z is equal to z, x divided by y, print z. If it is entered as 100 ಅಂತ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ, 100 ಅಂತ ಎಂಟ್ರಿ ಮಾಡಿ ಮತ್ತೆ 0 ಅಂತ ಎಂಟ್ರಿ ಮಾಡಿದ್ರೆ will get as a error. Again if you enter as 100 and abc will get as a inner exception 1 ಅಂತ ಬರುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಕೂಡ ಟ್ರೈ ಬ್ಲಾಕ್ ಇದಾವೆ. ಸೊ ಇಲ್ಲಿ ಟ್ರೈ ಬ್ಲಾಕ್ ವಿತ್ ಇನ್ ಅದರ್ ಟ್ರೈ ಬ್ಲಾಕ್ ವಿತ್ n ನಂಬರ್ ಆಫ್ ಎಕ್ಸೆಪ್ಷನ್ಸ್ ಅಂತ ಕೊಟ್ಟಿದ್ದೀವಿ. ಇದು ಕೂಡ ಒಂದ್ಸತಿ ಆದ್ರೆ ಬರ್ಕೊಡ್ರಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್. Okay sir. One other thing I forgot over here. ಈ ಪ್ರೋಗ್ರಾಮ್ ಅರ್ಥ ಆಗಿದೆ ಯಾರಿಗಾದ್ರೂ? ಇಸ್ ಇಟ್ ಕ್ಲಿಯರ್ ಅಬೌಟ್ ದಿಸ್ ಪ್ರೋಗ್ರಾಮ್? ಅರ್ಥ ಆಗಿದೆ ಅಂದ್ರೆ ಇಲ್ಲಾಂದ್ರೆ ನಾನು ಹೇಳ್ತೀನಿ ಬೇಕಿದ್ರೆ. ಇಸ್ ಇಟ್ ಕ್ಲಿಯರ್ ಅಬೌಟ್ ದಿಸ್ ಪ್ರೋಗ್ರಾಮ್ ಡಿಫಾಲ್ಟ್ ಎಕ್ಸೆಪ್ಷನ್? बोलो सर दोबारा. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೈ ಬ್ಲಾಕ್ ಒಂದು, ಐ ಆಮ್ ಎಂಟರಿಂಗ್ ಆಸ್ ಐ ಇಸ್ ಈಕ್ವಲ್ ಟು ರಾ ಇನ್ಪುಟ್ ಎಂಟರ್ ದ ಫಸ್ಟ್ ನಂಬರ್, ರಾ ಇನ್ಪುಟ್ ಎಂಟರ್ ದ ಸೆಕೆಂಡ್ ನಂಬರ್. ಸೊ ಆಲ್ರೆಡಿ ಇಲ್ಲಿ ಇನ್ಪುಟ್ ತಗೊಂಡಿದ್ದೀವಿ, ಬಟ್ ಇವನ್ ದೋ ವಿ ಆರ್ ಡಿಫೈನಿಂಗ್ ಆಸ್ ಎ ಇಸ್ ಈಕ್ವಲ್ ಟು ಇಂಟ್ ಐ, ಬಿ ಇಸ್ ಈಕ್ವಲ್ ಟು ಇಂಟ್ ಜೆ. ಕ್ಯಾನ್ ಎನಿವನ್ ಟೆಲ್ ಮಿ ವೈ ವಿ ಆರ್ ಡಿಫೈನಿಂಗ್ ದಟ್ ಇಂಟ್ ಐ ಇಂಟ್ ಜೆ? Be fast. Why we need to define that one? Int a is equal to int I int j. ಯಾರು ಹೇಳ್ಬೋದು? ಟೈಮ್ ಆಗ್ಲಿ ಪರವಾಗಿಲ್ಲ, ಇನ್ನೊಂದು ಹಾಫ್ ಅನ್ ಅವರ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊ. ಏನಕ್ಕೆ ಕೊಟ್ಟಿದ್ದೀವಿ ಗೊತ್ತಾ ನಿಮ್ಗೆ? ಸೊ ವೈ ವಿ ಡಿಫೈನ್ಡ್ a is equal to int I ಅಂತಂದ್ರೆ, as I told you that I is equal to raw input enter the first number, j is equal to raw input enter the second number, you know that it will accept only the ಸ್ಟ್ರಿಂಗ್ ವ್ಯಾಲ್ಯೂಸ್. ಅಂದ್ರೆ ಅದು ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಯಾವಾಗ್ಲೂ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇನ್ಪುಟ್ ಏನೇ ನಂಬರ್ ಕೊಟ್ಟರು ಸ್ಟ್ರಿಂಗ್ ಅಂತ ಇರುತ್ತೆ. ಸೊ ಆ ಸ್ಟ್ರಿಂಗ್ ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ನಂಬರಿಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೈಪ್ ಕನ್ವರ್ಷನ್ಸ್ ಅಂತಂದ್ರೆ a is equal to int I, int already it is a string format, that should be converted as a integer, and b is equal j ಏನಿದೆ ಇನ್ಪುಟ್ ನೀವು ಕೊಟ್ಟಿರ್ತಕ್ಕಂಥದ್ದು ನಂಬರ್ ಇದ್ರೂ ಅದನ್ನ ನೀವು ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಅದನ್ನ ನೀವು ಇಂಟಿಜರ್ ಕನ್ವರ್ಟ್ ಮಾಡ್ತಾ ನಂತರ k is equal to a by b, print k, exception should be defined over here. I think you understand the concept, this one. Is it clear? Why we defined the int I int j? ಅರ್ಥ ಆಯ್ತಾ? ಅಂಬಮ್ಮ, ನಿಲೋಫರ್, shall I go for one? Nilofer, ಅಂಬಮ್ಮ. Okay sir. Right. So we go for types of exceptions in the next class. Okay, types of exceptions ಏನಿದೆಲ್ಲ next class ಅಲ್ಲಿ ಡಿಸ್ಕಸ್ ಮಾಡೋಣ. Before that, notes ಎಲ್ಲರೂ ಮಾಡ್ತಾ ಇದ್ರಲ್ಲ, ಸಬ್ ಕಮ್ಯುನಿಕೇಶನ್ ಮಾಡ್ರೆ. Are you able to writing the notes or not? Yes sir. Yes sir, writing sir. ಟೆಕ್ಸ್ಟ್ ಬುಕ್ ನೋಟ್ಸ್ ನಾನು ಕೊಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಟ್ಸ್ ನ ಸಿಲೆಬಸ್ ವೈಸ್ ನೋಡ್ಕೊಂತ ಬರ್ರಿ. ಸಿಲೆಬಸ್ ವೈಸ್ ರೈಟ್ ಡೌನ್ ದ ನೋಟ್ಸ್ ಆಸ್ ಪರ್ ದಿ ಸಿಲೆಬಸ್ ವೈಸ್. ಕ್ಲಿಯರ್? ಸೊ ಅದನ್ನ ನೀಟಾಗಿ ಬರ್ಕೊಂಡು ನಾಳೆ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳಿದ್ರೆ ಏನ್ ಬರಿಬೇಕು ಅನ್ನೋದನ್ನ ನೋಡ್ಕೊಂತ ಹೋಗ್ರಿ. ಸಮ್ ಆಫ್ ದಿ ಕಂಟೆಂಟ್ಸ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೇನ್ಡ್ ಹಿಯರ್. ಟ್ರೈ ಟು ಗೋ ಫಾರ್ ದ ಟೆಕ್ಸ್ಟ್ ಬುಕ್ಸ್. Okay then. Today we'll finish this class. Tomorrow we'll discuss the type of exceptions. Okay, so ನಾಳೆ ಸ್ವಲ್ಪ ಜಾಯಿನ್ ಆದ ತಕ್ಷಣ ಸ್ವಲ್ಪ ಕಮ್ಯುನಿಕೇಶನ್ಸ್ ಮಾಡ್ರಿ. ಯಾರಿದ್ದೀರಿ ಯಾರಿಲ್ಲ ಅನ್ನೋದು ಗೊತ್ತಿಲ್ಲ. ಇವತ್ತು 2 ಟೈಮ್ಸ್ ಆಯ್ತು. ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಕ್ಲಾಸ್ ಮಾಡುವಾಗ ಡಿಸ್ಕಷನ್ಸ್ ಮಾಡ್ಬೇಕು ಯಾವಾಗ್ಲೂ. ಸರ್ ಇದೀನಿ, ಓಕೆ, ಎಸ್ ಆರ್ ನೋ ಅಂತ ಏನಾರು ಇತ್ತಂದ್ರೆ ಇಟ್ ಈಸ್ ಗುಡ್ ಫಾರ್ ಅಸ್ ಅಂಡ್ ಆಲ್ಸೋ ಯು ಆಲ್ಸೋ. ಓಕೆ, Okay sir. ರೈಟ್. Okay, sir. Okay, just wait for another 6 minutes. Today we will complete this syllabus. Sorry, we will complete this class. So dates ಏನಾದರೂ ಬಂತು ಅಬ್ಸರ್ವ್ ಮಾಡಿದ್ದೀರಾ? Sir. Be prepared for the examinations. Inshallah sir.
just wait for another 5 minutes. ರಶ್ಮಿ ಸನ್ಮೀಟ್ ಮಾಡಮ್ಮ ಸ್ವಲ್ಪ ನೀನು. ರಶ್ಮಿ ಇಲ್ಲಿವರೆಗೆ ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿದೇನ್ಮ ರಶ್ಮಿ ಬಿ? ಎಸ್ ಸರ್, ಮಾಡಿದ್ದೇನೆ ಸರ್. ಎಲ್ಲ ಅರ್ಥ ಆಯ್ತಾ ಕಾನ್ಸೆಪ್ಟ್ಸ್ ಎಲ್ಲ? ಹಾಂ ಸರ್. ಗೌಡ ಬಿ ಎನ್ ಗೌಡ ಸರ್. ಅರ್ಥ ಆಯ್ತೇನೋ ಎಲ್ಲ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್? ಹಾ ಸರ್, ಅಂಡರ್ಸ್ಟ್ಯಾಂಡ್ ಆಗಿದೆ. ಶಾಯಿನ್ ಶಾಯಿನ್ Yes, sir. ಅರ್ಥ ಆಯ್ತೇನಮ್ಮ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆದ್ವಾ? Yes, sir. ಸೌಂಡ್ ಇಲ್ಲ ಎಸ್ ಆರ್ ಅಂತ ಇದೆ, ಎದಿರಿಲ್ಲ? Yes, sir. ರೈಟ್. ನೆಕ್ಸ್ಟ್ ನಿರ್ಲೋಫರ್. ಎಸ್ ಸರ್, ಬರೋ. ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯ್ತಾ ನಿಮ್ಗೆಲ್ಲರಿಗೆ? ಹಾ ಸರ್, ಕ್ಲಿಯರ್ ಇದೆ ಸರ್, ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ರಶ್ಮಿ ಬಿ. Yes, ರಶ್ಮಿ sir. sir. ಕಾನ್ಸೆಪ್ಟ್ಸ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಅರ್ಥ ಆಯ್ತೇನಮ್ಮ? ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಿದೆನಾ ಪ್ರೋಗ್ರಾಮಿಂಗ್? ಅರ್ಥ ಆಗ್ತಿದೆ ಸರ್. ನೀವು ಕಳಿಸಿದ PPT ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೇನೆ ಸರ್. ರೈಟ್. ಅನುಷಾ ಬಿ. ಅನುಷಾ ಬಿ ಹೋಗ್ಬಿಟ್ಲಾಗ್ಲೇ. ಶಿವಲೀಲಾ ಎಸ್ ಸರ್. ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಯ್ತೇನಮ್ಮ ನಿನಗೆ? ಎಸ್ ಸರ್, ಅರ್ಥ ಆಗ್ತಿದೆ ಸರ್. ಅರ್ಥ ಆಗ್ತಿಲ್ಲ? ಅರ್ಥ ಆಗ್ತಿದೆ ಸರ್. ರೈಟ್. ರಶ್ಮಿ ಅಂಬಮ್ಮ. Yes, sir. ಅನುಷಾ ಹೇಳ್ಮ ಯಾರ ಬಂದ್ರಲ್ಲ? ಸರ್, ಅದು ಮೈಕ್ ಪ್ರಾಬ್ಲಮ್ ಇದೆ ಸರ್. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ? ಅರ್ಥ ಆಗ್ತಿದೆ. ಹಾ ಸರ್, ರೈಟ್. ಅರ್ಥ ಆಗ್ತಿದೆ ಸರ್. ಆಯ್ತು, ಎಲ್ಲರೂ ಎಕ್ಸಿಟ್ ಆಗ್ರಿ ಹಾಗಾದ್ರೆ. ಟುಮಾರೋ ವಿಲ್ ಗೋ ಫಾರ್ ಕಂಟಿನ್ಯೂಷನ್ ಆಫ್ ದಿ ಸಿಲೆಬಸ್. ಯು ಕ್ಯಾನ್ ಎಂಡ್ ದ ಕ್ಲಾಸ್ ನಾವು. ಎಲ್ಲರೂ ಎಕ್ಸಿಟ್ ಆಗ್ರಿ.